ಮಧ್ಯದಲ್ಲಿ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ನಾನಿವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ, ನಾನು ಸೇವಿಸುವ ನನ್ನ ದೇವರು, ನಾನು ಸೇವಿಸುವ ನನ್ನ ದೇವರು. 2 ತಿಮೋಥಿ 1ನೇ ಅಧ್ಯಾಯ 12ನೇ ವಾಕ್ಯ. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವ ಆತನನ್ನು ಬಲ್ಲೆನು, ಆತನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ. ಎಲ್ಲರ ಕಣ್ಣುಗಳು ಮುಚ್ಚೋ ಪ್ರಾರ್ಥನೆ ಮಾಡೋಣ. ದೇವರೇ, ನೀ ನಮ್ಮೊಂದಿಗೆ ಮಾತಾಡಬೇಕು. ನಾನು ಸುಮ್ಮನೆ ಬಂದೆ, ಸುಮ್ಮನೆ ಹೋಗಬಾರ್ದು. ಎಲ್ಲರೂ ಪ್ರಾರ್ಥನೆ ಮಾಡು. ದೇವಮೇ ಸ್ತೋತ್ರಂ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆ, ವಾಕ್ಯಂ ನಿನ್ನದಪ್ಪ, ನಾವು ಪ್ರತಿಯೊಬ್ಬರು ನಿನ್ನದಪ್ಪ. ನೀ ನಮ್ಮೊಂದಿಗೆ ಮಾತಾಡಬೇಕಪ್ಪ. ಮನುಷ್ಯ ಸ್ವರವಲ್ಲಪ್ಪ, ನಿನ್ನ ಸ್ವರ ಕೇಳುವುದಕ್ಕೆ ಪರಿಶುದ್ಧಾತ್ಮನೇ ನೀ ಸಹಾಯ ಮಾಡಪ್ಪ. ನಮ್ಮ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ, ನೀನೇ ಮಾಡಬೇಕಪ್ಪ. ಇಲ್ಲಿ ಬಂದಿದ್ದವರು ಬಿಡುಗಡೆ ಹೊಂದಿ, ರಕ್ಷಣೆ ಹೊಂದಿ ಹೋಗುವುದಕ್ಕೆ ನೀ ಸಹಾಯ ಮಾಡಪ್ಪ. ದೇವರೇ ಸಹಾಯ ಮಾಡಪ್ಪ, ಕೈ ಬಿಡಬೇಡಪ್ಪ. ಆ ದಿವಸ ನೀ ಚದೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇಲೆ. ಪ್ರಿಯ ಮಕ್ಕಳೇ, ನಮ್ಮ ದೇವರು ಯಾರು, ನಾವು ಸೇವಿಸುವ ದೇವರು ಯಾರನ್ನು ನಾವು ತಿಳ್ಕೋಬೇಕು. ಅವನ್ ಯಾರಾಣ? ಕೃಪೆಯುಳ್ಳ ದೇವರಾಣ. ಅವನ್ ಕೃಪೆ ಇಲ್ಲದೆ, ದೇವರದಿ ಕೃಪೆ ಇಲ್ಲದೆ ನಾನು ನೀನು ಇಲ್ಲಿ ಬರಕ್ಕೆ ಆಗೋದಿಲ್ಲ. ಅವನ್ ಕೃಪೆಯುಳ್ಳ ದೇವರಾಣ, ಅವನ್ ಮಹಿಮೆಯುಳ್ಳ ದೇವರಾಣ. ಆ ಮಹಿಮೆ ನಮ್ಮ ಮೇಲೆ ಆವರಿಸಂಗಿಲ್ ಮಾತ್ರಮೇ ನಮಗೆ ಮುಂದಕ್ಕೆ ಜೀವಿಸಕ್ಕಾಗುತ್ತೆ. അതുപോലെ തന്നെ ಪ್ರೀತಿ ಮಾಡುವ ದೇವರಾണ് ನಮ್ಮ ದೇವರು. ಯಾರಾಣ? ಪ್ರೀತಿ ಮಾಡುವ ದೇವರು. ನಿನ್ನೆ ಪ್ರೀತಿ ಮಾಡ್ತಾ ಇದೆಯಾ? ನೀ ದೇವರನ್ನೇ ಪ್ರೀತಿ ಮಾಡ್ತಾ ಇದೆಯಾ? ನೀ ನಿಮ್ಮ ತನ್ನೇ ಶೋಧನೆ ಮಾಡಿ ನೋಡು. ನಮ್ಮ ದೇವರು ಯಾರೇ? ಪ್ರೀತಿಯುಳ್ಳ ದೇವರು. അതുപോലെ തന്നെ അതേ ಥರ ನಮ್ಮ ದೇವರು ಶಕ್ತಿಯುಳ್ಳ ದೇವರಾണ്. ಶಕ್ತಿಯುಳ್ಳ ದೇವರಾണ്. ಈ ಇಷ್ಟು ವಿಷಯ ನೀ ತಿಳ್ಕೊಂಡಿದ್ದಾನೆ, ನಿನಗೆ ಮುಂದೆ ಜೀವಿಸಕ್ಕೆ, ಮುಂದೆ ಯಾವ ಕಷ್ಟವೂ ಯಾವ ಪ್ರಾಬ್ಲಮ್ ಇಲ್ಲದೆ ನಿಮ್ಗೆ ಜೀವಿಸಕ್ಕಾಗುತ್ತೆ. ಅದೇ ಥರ ಆ ಪೌಲನೇ ಜೀವಿತದಲ್ಲಿ ಸಂಕಟಗಳು ಬಂದಾಗ ಅವನು ಏನು ಹೇಳ್ತಾ ಇದೆ? ನಾನು ಸೇವಿಸುವ ದೇವರು ಯಾರನ್ನು ನನಗೂ ಗೊತ್ತು. ನಿನಗೂ ಗೊತ್ತಾ? ಪ್ರಿಯ ಮಕ್ಕಳೇ, ನಿಮಗೂ ಗೊತ್ತಾ ನೀ ಸೇವಿಸುವ ದೇವರು ಯಾರನ್ನು? ಪೌಲನ್ ಧೈರ್ಯವಾಗಿ ನಿಂತುಕೊಂಡು ಹೇಳ್ತಾ ಇದೆ, ನಾನು ಸೇವಿಸುವ ದೇವರು ಯಾರನ್ನು ನನಗೆ ಗೊತ್ತೋ. ನಾನು ನಂಬಿರುವ ಆತನನ್ನು ಬಲ್ಲೆನು. ಬೈಬಲ್ನಲ್ಲಿ ದೇವರನ್ನೇ ಸೇವಿಸುವವರೇ, ಧೈರ್ಯವಾಗಿ ನಿಂತಿದ್ದವರನ್ನೇ ನಮಗೆ ಸ್ವಲ್ಪ ಎಲ್ಲರೇ ಹೇಳೋಕ್ಕಾಗೋದಿಲ್ಲ. ನಮಗೊಂದು 2-3 ಜನಮನೆ ನೋಡೋಣ. 1 ಅರಸು 17ನೇ ಅಧ್ಯಾಯ 1ನೇ ವಾಕ್ಯ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಏಲಿಯಾ ಎಂಬುವನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಚಾಗಲಿ ಬೀಳುವುದಿಲ್ಲ ಅಂದನು. ನಾವು ಸೇವಿಸುವ ದೇವರು ಯಾರನ್ನು ಆರಿಗುತ್ತೋ? ಏಲಿಯನಿಗೆ ಗೊತ್ತೋ? ನಿನಗೂ ಗೊತ್ತಿದ? ಪ್ರಿಯ ಮಕ್ಕಳೇ, ನಿನಗೂ ಗೊತ್ತಿಲ್ಲ ಅಂಗಲ್. ಇವತ್ತು ನೀನೇ ಗೊತ್ತಾಗಬೇಕು. ನಾನು ಸೇವಿಸುವ ದೇವರು ಯಾರು, ನಾನು ಆರಾಧಿಸುವ ದೇವರು ಯಾರು, ನಾನು ಪ್ರಾರ್ಥನೆ ಮಾಡುವ ದೇವರು ಯಾರು, ನೀ ಏನು ಮಾಡಬೇಕು? ತಿಳ್ಕೋಬೇಕು. ಏಲಿಯಾವ ಒಂದು ರಾಜನ ಮುಂದೆ ಹೋಗಿ ನಿಂತುಕೊಂಡು ಧೈರ್ಯವಾಗಿ ಹೇಳ್ತಾ ಇದೆ, ನಾನು ಹೇಳಿದಲ್ಲಾದೆ ಮಳೆ ಆಗಲಿ ಮಂಜಾಗಲಿ ಬರುವುದಿಲ್ಲ. ರಾಜನ ಮುಂದೆ ನನ್ನ ಪ್ರಾರ್ಥನೆ ಕೇಳುವ ದೇವರಾണ് ನನ್ನ ದೇವರನ್ನು ಆರಿಕೆ ಗೊತ್ತೋ? ಏಲಿಯವನಿಗೆ ಗೊತ್ತೋ? ಅವನ ಅದನಿಗೆ ರಾಜನ ಮುಂದೆ ನಿಂತುಕೊಂಡು ಹೇಳ್ತಾ ಇದೆ, ನಾನು ಹೇಳಬೇಕು ಮಳೆಯೋ ಮಂಜೋ ಬರಬೇಕಲ್ಲ. ಹೇಳಿಬಿಟ್ಟು ಹಂಗೆ ಹೋಗ್ತಾ ಇದೆ. ಪ್ರಿಯ ಮಕ್ಕಳೇ, ಏಲಿಯಾವ ಪ್ರಾರ್ಥನೆ ಮಾಡಿ ಮೇಲ್ಗಡೆಯಿಂದ ಸ್ವರ್ಗದಲ್ಲಿಂದ ಏನು ಇಳಿಸಿದು? ಬೆಂಕಿ ಇಳಿಸಿದು. ಬೆಂಕಿ ಇಳಿಸಿದ್ದು ಯಾಕೆ? ಅವನ್ ಪ್ರಾರ್ಥನಾ ವೀರನಾರದು. ಅವನ್ ಬೇಸರವಳ್ಳಾದೆ
ಪ್ರಾರ್ಥನೆ ಮಾಡಿದ ವ್ಯಕ್ತಿ ಯಾರದು? ನೀನು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ? ಒಂದು 5 ನಿಮಿಷ ದಿನಚರ್ಯಗಳು ಮಾಡದಂಗೆ ನೀನು ಪ್ರಾರ್ಥನೆ ಮಾಡಿದಾಲ್ ನಿನ್ನ ಪ್ರಾರ್ಥನೆ ಕೇಳೋದಿಲ್ಲ ಮಕ್ಕಳೇ, ಕೇಳೋದಿಲ್ಲ. ಪ್ರಾರ್ಥನಾ ನಾವು ಇಡಬಿಡದೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ಕೋಬೇಕು. ಯಾವ ಮರಕ್ಕೊಳಗೆ ಕೂತ್ಕೊಂಡು, ಯಾವ ಕಾಡುಗಳೊಳಗೆ ಕೂತ್ಕೊಂಡು ಅವನ ಪ್ರಾರ್ಥನಾ ವೀರನಾರದು. ಯಾವಾಗಲೂ ದೇವರು ಅವನುವಾಗಿ ಕನೆಕ್ಷನ್ ಹಿಡಿದಿದ್ದು. ಅದನ್ನೇ ಕಾರಣ ಅವನ್ ರಾಜನ ಮುಂದೆ ನಿಂತ್ಕೊಂಡು ಹೇಳಿದೆ, ನಾನು ಹೇಳಿದಲ್ಲಾದೆ ಮಂಜಾಗಲಿ ಮಳೆಯಾಗಲಿ ಬರೋದಿಲ್ಲ. അതുപോലെ ಏಲಿಯನ ಪ್ರಾರ್ಥನೆ ಮಾಡಿ ಒಂದು ವಿಧವೆಕ್ಕೊಂದು ಮಗನಿರಿದಿದ್ದು, ಅವನ್ ಸತ್ತೋಯ್ತು. ವಿಧವ ಓಳಾಡಿ ಅಳುತ್ತಾ ಇದೆ, ನೀ ನನ್ನ ಮನೆ ಬಂದಿದ್ದದ, ನನ್ನ ಪಾವ ಜ್ಞಾಪಕ ಮಾಡ ಕಾಣೋ, ನೀ ಯಾಕೆ ನನ್ನ ಮಗನೇ ಸಾಯಿಸಿದು? ಆವಾಗ ಏಲಿಯಾವ ಆ ಮಗನೇ ಎಬ್ಬರಿಸಿ ಆ ತಾಯಿಗೆ ಕೊಟ್ಟಿದ್ದು. ಏಲಿಯಾವ ಆರೆ ಪ್ರಿಯ ಮಕ್ಕಳೇ, ನಾವು ಓರೋരുത്തರು ಆರಾಗಿರಬೇಕು. ಏಲಿಯಾವನೇ ಪೋಲೆ ಸಮ ಸ್ವಭಾವವುಳ್ಳವರಾಗಿರಬೇಕು. ನಾವು ಧೈರ್ಯವಾಗಿ ಮಳೆ ಬರ್ತಾ ಇದೆಯೇ ನೀ ಹೇಳಬೇಕು, ಮಳೆ ಈಗ ಬರಬೇಡ, ನನ್ನ ಕೆಲಸ ಮುಗಿದಿರಂಗಾದ್ಮೇಲೆ ಮಳೆ ಬರಬೇಡ. ಕಳಿಸೋದಿಲ್ಲ, ನಾನು ಅನುಭವಸ್ಥೆಯಾಣ, ಕಳಿಸೋದಿಲ್ಲ ದೇವರು. ನಾವು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿದಾಲು ದೇವರು ನಮ್ಮ ಪ್ರಾರ್ಥನೆ ಕೇಳುತ್ತೆ. ದೇವರ ಪ್ರಾರ್ಥನೆ ಕೇಳಬೇಕಿಲ್ಲ. ನೀ ಯಾರಾಗಿರಬೇಕು? ಒಂದು ಪ್ರಾರ್ಥನಾ ವೀರೆಯಾಗಿರಬೇಕು. ಯಾವಾಗಲೂ ದೇವರನ್ನೇ ಸ್ತುತಿ ಮಾಡೋದು, ಪ್ರಾರ್ಥನೆ ಮಾಡೋದು. ನೀ ಕಳ ತೆಗಿಯಕ್ಕೆ ಹೋಗುವಾಗ, ನೀ ಪಾತ್ರ ತೊಳೆದುಕೊಂಡಿರುವಾಗ, ದೇವರೇ ನಾನು ಈ ಪಾತ್ರ ತೊಳಿತಾ ಇದ್ದೆ, ಯಾತಕ್ಕಾಗಿ ಪಾತ್ರ ತೊಳಿತಾ ಇದ್ದೆ? ಕ್ಲೀನ್ ಆಗುವುದಕ್ಕಾಗಿ. ಅದೇ ಥರ ನನ್ನನ್ನು ನೀನು ಶುದ್ಧಿ ಮಾಡು ದೇವರೇ. ಪ್ರಾರ್ಥನೆ ಮಾಡ್ಕೋಬೇಕು. ಏಲಿಯಾವನ ದೇವರು ನನ್ನ ದೇವರಾಣ, ನಮ್ಮ ದೇವರಾಣ. ಎದೆ ಕೈಯಿಟ್ಟು ಹೇಳು, ಏಲಿಯಾವನ ದೇವರು ನನ್ನ ದೇವರು. ನಾನು ಪ್ರಾರ್ಥನೆ ಮಾಡಿದ ಎಲ್ಲ ದೇವರಿಗೆ ಕೇಳುತ್ತೆ. ಧೈರ್ಯವಿದೆಯಲ್ಲಿ ಎದೆ ಮುಟ್ಟಿ ಹೇಳು. ಇನ್ನೊಬ್ಬರನ್ನೇ ನಮಗೂ ನೋಡೋಣ. ಆದಿಕಾಂಡ 24ನೇ ಅಧ್ಯಾಯ 40ನೇ ವಾಕ್ಯ. ನಾನು ಯೆಹೋವನಿಗೆ ನಡೆದುಕೊಳ್ಳುತ್ತೇನಲ್ಲ, ಆತನು ತನ್ನ ದೂತನನ್ನು ನಿನ್ನೊಂದಿಗೆ ಕಳುಹಿಸಿ ನೀನು ನನ್ನ ತಂದೆಯ ಮನೆಯ ತನಕ ಸೇರಿರುವ ಬಂಧುಗಳಲ್ಲಿ ನನ್ನ ಮಗನಿಗೆ ಹೆಣ್ಣು ತೆಗೆದುಕೊಳ್ಳುವಂತೆ ಅನುಕೂಲ ಮಾಡುವನು. ಪ್ರಿಯ ಮಕ್ಕಳೇ, ನಿಮ್ಗೆ ಈಗ ಅರ್ಥ ಆಗೋದಿಲ್ಲ. ಅಬ್ರಹಾಮನ ಒಂದು ಮಗ ಇರಿದಿದ್ದು, ಅವನ ಹೆಸರೇನು? ಇಸಾಕನು. ನಾವು ದೇವರನ್ನೇ ಕಂಡುಕೊಂಡು ದೇವರ ಮಕ್ಕಳಾಯನಗಾಮೇಲೆ ನಾವು ಅನ್ಯ ಜಾತಿಯಲ್ಲಿ ನಿന്നും ಮದುವೆ ಆಗಬಾರ್ದು. ನಾವು ದೀಕ್ಷಾ ಸ್ನಾನ ತಗೊಂಡು ದೇವರನ್ನೇ ಕಂಡುಕೊಂಡಿದ್ದ ಮಕ್ಕಳೇ ಅದೇ ರೀತಿಯಲ್ಲಿ ಇರೋರೆ ಏನು ಮಾಡಬೇಕು? ಮದುವೆ ಆಗಬೇಕು. ಅಬ್ರಹಾಮನ ಒಂದು ನಾನು ರಗಸ್ವಾಮಿ ನಮ್ಮ ಚದೆ ನಡೀನಂಗೆ, ಅಲ್ಲೇ ನಾನು ಗೋಬಿ ನಡೀನಂಗೆ, ನಾನು ಸಂತೋಷದ ನಡೀನಂಗೆ ನಮ್ಮ ಚದೆಯಲ್ಲಿ ಅಬ್ರಹಾಮಿನ ಚದೆಯಲ್ಲಿ ಒಂದು ವ್ಯಕ್ತಿ ಇರಿದಿದ್ದು, ಅವನ ಹೆಸರು ಏಲಿಯಾಸರ. ಅವನ ಏಲಿಯಾಸರ್ಗೆ ಹೇಳ್ತಾ ಇದೆ, ಈ ಊರಿಂದ ನನ್ನ ಮಗನಿಗೆ ನೀನೇ ಹೆಣ್ಣು ಹುಡುಕಬಾರ್ದು, ನನ್ನ ತಂದೆ ಊರಿನಲ್ಲಿ ಹೋಗಿ ನನ್ನ ಮಗನಿಗೆ ಒಂದು ಹೆಣ್ಣಿನೇ ಹುಡುಕಬೇಕು ಅಂತ ಹೇಳಿದು. ಆವಾಗ ಅವನು ಸ್ವಲ್ಪ ಎದುರ್ತಾ ಇರಿದಿದ್ದು. ಯಾರೇ? ಏಲಿಯಾಸರ್. 39ನೇ ವಾಕ್ಯ ಓದ ಮಗ. ನಾನು ಅವನಿಗೆ, ಒಂದು ವೇಳೆ ನನ್ನ ಹಿಂದೆ ಬರುವುದಕ್ಕೆ ಆ ಕನ್ಯೆಗೆ ಮನಸ್ಸಿಲ್ಲದೆ ಹೋದೀತು ಎಂದು ಹೇಳಲು ಅವನ್ ನನಗೆ, ನಾನು ಯೆಹೋವನಿಗೆ ನಡೆದುಕೊಳ್ಳುತ್ತೇನಲ್ಲ. ಹಲ್ಲೆಲೂಯಾ. ಎಲಿಯಾಸರ ಅಬ್ರಹಾಮನಿಗೆ ಹೇಳ್ತಾ ಇದೆ, ಆ ಹೆಣ್ಣು ನನ್ನ ಚದೆ ಬಂದಿಲ್ಲ, ನೀ ಪ್ರತಿಷ್ಠೆ ಮಾಡಿದಲ್ಲೋ, ಈ ಪ್ರತಿಷ್ಠಕ್ಕೆ ಉಡನೆ ಅವ ಹೇಳಿದು ಬಂದಿಲ್ಲ ಗಲ್ ನನ್ನದು ಅವನಿಗೆ ಗೊತ್ತೋ. ಯಾರಿಗೆ? ಅಬ್ರಹಾಮನೇ. ಅಬ್ರಹಾಮ್ ಆರಾണ്? ದೇವರದಿ ಚದೆಯಲ್ಲಿ ಯಾವಾಗಲೂ ಅನ್ಯೋನ್ಯವಾಗಿ ಪ್ರಾರ್ಥನೆ ಮಾಡೋದು ನಡೆಯೋದು ವ್ಯಕ್ತಿയാണ് ಅಬ್ರಹಾಮ. ಆ ಅಬ್ರಹಾಮನ ಉತ್ತೋ ನಾನು ದೇವರ ತಂದೆ ದೂತನೆ ಕಳಿಸಿ ನನ್ನ ಮಗನಿಗೆ ಹೆಣ್ಣು ಹುಡುಕುತ್ತೆ.
ಏಲಿಯಾಸನ್ನು ಗೊತ್ತು, ಅಲ್ಲ ಅಬ್ರಹಾಮನು ಗೊತ್ತು. ಆಕೆ ಏಲಿಯಾಸರು ಹೊಂಡೆ ಎಲ್ಲ ರೆಡಿ ಮಾಡಿ ಹೊಂಡ ಮೇಲೆ ಕುತ್ಕೊಂಡು ಪ್ರಯಾಣ ಮಾಡಿ ಒಂದು ಊರಿಗೆ ಹೋಗ್ತಾ ಇದೆ. ಯಾರ ಊರಿಗೆ? ಅಬ್ರಹಾಮಂದೆ ತಂದೆ ಊರಿಗೆ ಹೋಗ್ತಾ ಇದೆ. ಹೋಗುವಾಗ ಏಲಿಯಾಸರೊಂದು ಪ್ರತಿಷ್ಠ ದೇವರ ಮುಂದೆ ಮಾತಾಡ್ತಾ ಇದೆ, ನಾನು ಹೋಗ್ತೀನಿ, ನಾನು ಹೋಗುವಾಗ ಒಂದು ಬಾವಿ ಹತ್ರ ಹೋಗಿ ನಾನು ಕುಂದಿರ್ತೀನಿ. ಆ ಬಾವಿ ಹತ್ರ ಹೋಗಿ ಕುಂದಿರ್ಕೊಂಡು ಒಂದು ಹುಡುಗಿ ಅಲ್ಲಿ ನೀರು ಸೇದಕ್ಕಾಗಿ ಬರ್ತತೆ. ಅವಳಿಗೆ ನಾನು ಕುಡಿಯೋಕ್ಕೆ ನೀರು ಹೇಳ್ತೀನಿ. ಕುಡಿಯೋಕ್ಕೆ ನೀರು ಹೇಳುವಾಗ ಅವಳು ನನಗೆ ಕುಡಿಯೋಕ್ಕೆ ಕೊಟ್ಟು ನಿನ್ನ ಹೊಂಡಕ್ಕೆ ನಾನು ನೀರು ಕೊಡ್ತೀನಿ ಅವಳು ಹೇಳಿದಾಲ್. ಅವಳೇ ನನ್ನ ಯಜಮಾನನೇ ಮಗಂದಿ ಹೆಂಡತಿ. ಹಾಗೆ ಮಾತಾಡ್ಕೊಂಡು ಹೋಗಿ ಒಂದು ಬಾವಿ ಹತ್ರ ಹೋಗಿ ನಿಂತಿದ್ದು. ನಿಂತ ತಕ್ಷಣವೇ ಒಂದು ಹುಡುಗಿ ಕೊಡಪ್ಪನೆಲ್ಲ ಹಿಡ್ಕೊಂಡು ಹೀಗೆ ಬರ್ತಾ ಇದೆ. ಬಂದ ತಕ್ಷಣವೇ ಅವಳು ನೀರೇ ಸೇದುತ್ತಾ ಇದ್ದಿದ್ದು. ನೀರು ಸೇದುವಾಗ ಏಲಿಯಾಸ ನನಗೆ ಸ್ವಲ್ಪ ನೀರೇ ಕುಡಿಯೋಕೆ ಕೊಡು. ಉಡನೆ ಅವಳ ಕೊಡಪ್ಪನ ಕೆಳಗೆ ಇಟ್ಟ ಅವನಿಗೆ ನೀರು ಕುಡಿಯೋಕ್ಕೆ ಕೊಟ್ಟಿದ್ದು. എന്നിട്ട് ಅವಳ ಬಾಯಿಂದ ಹೇಳ್ತಾ ಇದೆ, ನಿನ್ನ ಹೊಂಡಕ್ಕೆ ನಾನು ನೀರು ಕೊಡ್ತೀನಿ. ಓ, ನಮ್ಮ ದೇವರು ಯಾರು ಮಕ್ಕಳೇ? ನಮ್ಮ ದೇವರು ಯಾರು? ಅವನ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಹೋಯ್ತದ. ಅದೇ ಥರ ಆ ಹುಡುಗಿ ಹೆಸರು ಏನನ್ನು ಗೊತ್ತಾ? ರಿಬೇಕ್ಕಳು. 44ನೇ ವಾಕ್ಯದಿಂದ ಓದು ಮಗ. ಅವಳು ಕುಡಿಯಪ್ಪ ಮತ್ತು ನನ್ನ ಒಂಟೆಗಳಿಗೂ ನೀರು ತಂದು ಕೊಡುತ್ತೇನೆ ಅನ್ನುವಳು. ಅವಳೇ ಯೆಹೋವನಿಂದ ನನ್ನ ದಣಿಯ ಮಗನಿಗೆ ನೇಮಕವಾದ ಕನ್ನಿಕೆಯಾಗಿರಲಿ ಅಂದನು. ಪ್ರೈಸ್ ದಿ ಲಾರ್ಡ್. 45. ನೀನು ಯಾರು ಮಗಳೆಂದು ನಾನು ಕೇಳಿದೆ. ನೀನು ಯಾರು ಮಗಳು ಅನ್ನ ಇವನ್ ಹೇಳಿದು. ಯಾರಿಗೆ ಹೇಳಿದು? ಏಲಿಯಾಸರ್ಗೆ ಹೇಳಿದು. ನೀ ಯಾರು ಮಗಳೇ? ನಾನು ಮೆದುವೇಲಿಂದ ಮಗಳ. ಉಡನೆ ಅವನ್ ಬಹಳ ಬಂಗಾರಗಳೆಲ್ಲ ತಗೊಂಡು ಹೋಯ್ತದ. ಅವನ್ ಸಡನ್ ಆ ಹುಡುಗಿಗೆ ಉಂಗರ ಮೂಕುತಿ ಹಾಕಿ ಅವಳು ಓಡಿ ಹೋಗಿ ಅವಳ ತಂದಕ್ಕೆ ಹೇಳಿದು, ಹೇ ಎಲ್ಲಿದೆ ಕರ್ಕೊಂಡು ಬಾ, ಅವ್ರ ಹೊಂಡೆ ಇಲ್ಲಿ ಕಟ್ಟಕ್ಕಂ ಹುಲ್ಲು ಹಾಕಕ್ಕಂ ಇಲ್ಲಿ ಸ್ಥಳವಿದೆ ಕರ್ಕೊಂಡು ಬಾ ಅಂತ ಹೇಳಿದು. ಹಾಗೆ ಅವ್ರಿಗೆ ಕರ್ಕೊಂಡು ಹೋಗಿ ರಿಬೇಕಳೆ ಏಲಿಯಾಸರ್ ಚೆದೆ ಕಲಿಸಿ ಬರುವಾಗ ಇಸಾಕನ ಏನು ಮಾಡ್ತಾ ಇದ್ದಿದ್ದು? ಬೆಳಿ ಪ್ರದೇಶದ್ದು ಕೂತ್ಕೊಂಡು ಪ್ರಾರ್ಥನೆ ಮಾಡಿ ದೇವರನ್ನ ಧ್ಯಾನ ಮಾಡ್ತಾ ಇದ್ದಿದ್ದು. ನೀ ಧ್ಯಾನ ಮಾಡ್ತಾ ಇದೀಯಾ? ಅವನೇನು ಧ್ಯಾನ ಮಾಡಿರ್ಬೋದು, ಬೈಬಲಲ್ಲಿ ಇಲ್ಲ. ನನಗೋಸ್ಕರ ನನ್ನ ಅಪ್ಪ ನಮ್ಮ ಏಲಿಯಾಸರ್ನ ಕಳಿಸಿದು. ಅವನ ಚೆದೆಯಲ್ಲಿ ನನಗೆ ಅನಿಯೋಜ್ಯಮಾಯ ಹುಡುಗಿ ಬರಬೇಕು ಅವನ ಪ್ರಾರ್ಥನೆ ಮಾಡಿರ್ಬೋದಿಲ್ಲೇ. ಅವನಲ್ಲಿ ಹೋಗಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ದಿದ್ದು. ಆವಾಗ ಈ ಹುಡುಗಿ ಹೊಂಡ ಮೇಲೆ ಕುತ್ಕೊಂಡು ಏಲಿಯಾಸರ್ ಕೇಳ್ತಾ ಇದೆ, ಅಲ್ಲಿ ಒಬ್ರು ಕುಂದಿರ್ತಾ ಇದೆಯಲ್ಲೋ ಅವನು ಯಾರು? ಅವನೇ ನನ್ನ ದನಿ ಮಗ. ಓ, ಹುಡುಗಿ ಸಡನ್ ಏನು ಮಾಡಿದ್ದು? ತಗಿಸುವುದಕ್ಕೆ ನೋಡು, ಹೊಂಡ ಮೇಲೆಯಿಂದ ಕೆಳಗೆ ಇಳಿದು ನಡೆದು. ಪ್ರಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮಗೇನಿರಬೇಕು? ತಗ್ಗಿಸೋದಕ್ಕೆ ಇರಬೇಕು, ನಂಬಿಕೆ ಇರಬೇಕು. ಅವನಿಗೆ ಒಳ್ಳೆ ನಂಬಿಕೆ ಇರಿದಿದ್ದು. ಅಬ್ರಹಾಮನ ಇದ್ದಿದ್ದ ನಂಬಿಕೆ, ದೇವರೇ ನೀ ನನಗೆ ಕೊಡಬೇಕು, ಆ ನಂಬಿಕೆಯಲ್ಲಿ ನಾನು ಜೀವಿಸಬೇಕು ಅಂತ ನೀನೇ ಪ್ರಾರ್ಥನೆ ಮಾಡ್ಕೊಂಡಿರಬೇಕು. ಪ್ರಾರ್ಥನೆ ಮಾಡಿದಾಗದಲ್ಲ, ಪ್ರವೃತ್ತಿಯಲ್ಲಿ, ಕ್ರಿಯೆಯಲ್ಲಿ ಅದೇ ತೋರಿಸಬೇಕು. ಕ್ರಿಯೆ ಇಲ್ಲದೆ ಪ್ರಾರ್ಥನೆ ಮಾಡಿದಕ್ಕೋ ಸ್ತುತಿ ಮಾಡಿದಕ್ಕೋ ಯಾವ ಉಪಯೋಗವಿಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಯಾವಾಗಲೂ ಪ್ರಾರ್ಥನೆ ಮಾಡುವವರಾಗಿರಬೇಕು. ದೇವರನ್ನು ನಾವು ಆಗಿ ಅನ್ಯೋನ್ಯತೆಯಲ್ಲಿ ಕಾಲ ಕಳೆಯಬೇಕು. ಇನ್ನೊಂದು ವಾಕ್ಯ ಓದೋಣ, ಇನ್ನೊಂದು ವ್ಯಕ್ತಿಯ ನೋಡೋಣ. ಯೆಹೋಶುವನು 10ನೇ ಅಧ್ಯಾಯ 12ನೇ ವಾಕ್ಯ. ಯೆಹೋವನ ಅಮೋರಿಯರನ್ನ ಇಸ್ರಾಯೇಲಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ, ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ, ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ.
ಎಂದು ಇಸ್ರಾಯೇಲರ ಸಮಕ್ಷದಲ್ಲಿ ಆಜ್ಞಾಪಿಸಲು ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಯ್ಯಿ ತೀರಿಸುವವರೆಗೂ ಸೂರ್ಯ ಚಂದ್ರರು ಹಾಗೇ ഒരു മനുഷ്യന് മാത്രಕ್ಕೆ പ്രിയ മക്കളെ 301 ವರ್ಷಕ್ಕೆ 366 ದಿನವಿರಿದಿದ್ದು ಅದು 365 ದಿನ ಆಯ್ತಾ ಯಾಕಂದ್ರೆ ಹೇಳಿದಾಲೆ ಇದೇ ಕಾರಣ ಒಂದು ದಿನವಲ್ಲ ಸೂರ್ಯനും ചന്ദ്രനും ಎಲ್ಲಿ ಹೇಳಿದೋ ಯೋಚುವಾಯಿಗೆ ದೇವರಿಗೆ ಹೇಳಿದು ನಾನು ನಿನ್ನ ಸಂಕಟವಿರುತ್ತೇನೆ ನೀನು ಧೈರ್ಯವಾಗಿ ಇರು ಹಾಗೆ ಹೇಳಿ ಅಮೋರಿಯರು ಇಸ್ರಾಯೇಲ್ ತಮ್ಮಿಲ್ ಭಯಂಕರ ಯುದ್ಧ ನಡೀತಾ ಇದೆ. ಯುದ್ಧ ನಡೆಯುವಾಗ ಇಸ್ರಾಯೇಲಿನ ಬಗೆಯಾಗಿ ಯೋಚುವ ನಿಂತಿಟ್ಟ ಅವನು ಹೇಳ್ತಾ ಇದೆ, ಸೂರ್ಯ ನೀನು ಗಿಬ್ಯೋನಿನಲ್ಲಿಯೂ ಚಂದ್ರ ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ. ಎಲ್ಲಿ ಯಾವ ತಕ್ಕ? ಅಯ್ಯಾಲೋನ್ ತಕ್ಕಿನಲ್ಲಿ ನಿಲ್ಲುವುದು ಹೇಳಿದು. ಸೂರ್ಯನು ಅಲ್ಲೇ ನಿಂತಿದ್ದು, ಚಂದ್ರನು ಅಲ್ಲೇ ನಿಂತಿದ್ದು, ಅಲ್ಲಾಡಿಲ್ಲ. ಪ್ರಿಯ ಮಕ್ಕಳೇ, ಈ ಅಧ್ಯಾಯ നിങ്ങൾ ಮನೆಗೆ ಹೋಗಿ ಸರಿಯಾಗಿ ಓದುಕೋ. ದೇವರ ನಿಮ್ಮೊಂದಿಗೆ ಮಾತಾಡ್ತತೆ. ನಾನು ಹೇಳಿದ ಒಂದೊಂದು ಭಾಗ ನನಗೆಲ್ಲ ವಿವರಿಸೋಕ್ಕಾಗೋದಿಲ್ಲ. ಅದಕ್ಕೆ ದಯವಿಟ್ಟು ನಿങ്ങളിದು ಮನೆಗೆ ಹೋಗಿ ಒಂದೊಂದು ಅಧ್ಯಾಯ ಓದಿ, ದೇವರೇ ಈ ಕೃಪೆ ವರಗಳು ನನಗೆ ಕೊಡು. ಇವನಿಗೆ ಗೊತ್ತಿದು ಯೋಚುವ ದೇವರ ಆರಾണ്, ശക്തിയുള്ള ದೇವರಾണ്, ನನ್ನ ಮೇಲೆ ಪ್ರೀತಿ ಇರುವ ದೇವರಾണ്, ಅವನ ಮಹಿಮೆ ನನ್ನ ಮೇಲಿದೆ. ಯೋಚುವಕ್ಕೆ ಗೊತ್ತು ಅವನ ಕೃಪೆ ನನ್ನ ಮೇಲಿದೆ. ಅದಕ್ಕೆ ಅವನ ಧೈರ್ಯವಾಗಿ ಸೂರ್ಯ ನೀ ನಿಲ್ಲೆ, ಚಂದ್ರ ನೀ ನಿಲ್ಲೆ ಹೇಳುವಾಗ ಸೂರ್ಯನ ಚಂದ್ರನು ಅಲ್ಲೇ ನಿಂತಿದ್ದು. ಯುದ್ಧ ಯಾರು ಮಾಡಿದೆ? ಯೆಹೋವ ಮಾಡಿದು, ದೇವರು ಮಾಡಿದು. ಯುದ್ಧ ಮನುಷ್ಯರಲ್ಲ ಮಾಡನೆ. ನೀನು ಅಕ್ಕಪಕ್ಕೆಯವರು ನಿನ್ನ ಹತ್ರ ಕಲಾಟಕ್ಕೆ ಬಂದಿದ್ದಾಲ, ನೀ ದಯವಿಟ್ಟು ಕಲಾಟ ಮಾಡಕ್ಕೆ ಹೋಗಬೇಡ. ನೀನು ಒಳಗಡೆ ಹೋಗಿ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಅವರ ಹತ್ರ ಯಾರು ಹೋರಾಡ್ತತೆ? ದೇವರು ಹೋರಾಡ್ತತೆ. ನಿಮ್ಮ ಮೊಣಗಾಲು ಉರಿ ಪ್ರಾರ್ಥನೆ ಮಾಡು. ದೇವರೇ, ಅವ್ರ ಕೆಟ್ಟ ಮಾತುಗಳು ಮಾತಾಡ್ತಾ ಇದ್ದೆ, ನನಗೆ ಅವರು ಮಾತಾಡ್ದಂಗೆ ಮಾತಾಡೋಕ್ಕಾಗೋದಿಲ್ಲ. ഞാൻ ನಿನ್ನ ಮಗಳಾണ്, ഞാൻ ನಿನ್ನ ಮಗನಾണ്. ಅವ್ರ ಚದೆಯಲ್ಲಿ ನನಗೆ ಕಲಾಟ ಮಾಡೋಕ್ಕೆ ಶಕ್ತಿ ಇಲ್ಲ. ನೀನೇ ನೋಡ್ಕೋ. ಕಣ್ಣೀರಿಂದ ಪ್ರಾರ್ಥನೆ ಮಾಡು ಮಕ್ಕಳೇ. ದೇವರು ಮಾಡೇ ಮಾಡ್ತತೆ. ದೇವರಾಲ ಅಸಾಧ್ಯವಾಗಿದೆ ಒಂದುವಿಲ್ಲ. അതുപോലെ ಯೋಚುವೆ ದೇವರ ನಾನು ನಿನ್ನೊಂದಿಗೆ ಇರುತ್ತೇನೆ. ಯೋಚುವೆಯವರು ದೇವರಿಗೆ ಹೇಳ್ತಾ ಇದೆ, ನಾನು ನಿನ್ನೊಂದಿಗೆ ಇರುತ್ತೇನೆ ಎಂದು ಹೇಳಿದನು. ಸೂರ್ಯನು ಚಂದ್ರನು ಸೃಷ್ಟಿಸಿದ ದೇವರೆಯಾಣ ನಾನು ಆರಾಧಿಸುವ ದೇವರು, ನಾನು ಸೇವಿಸುವ ದೇವರು, ನಾನು ಪ್ರಾರ್ಥನೆ ಮಾಡುವ ದೇವರನ್ನು ಯಾರಿಗೆ ಗೊತ್ತೋ? ಯೋಶುವನಿಗೆ ಗೊತ್ತೋ. ನಿನಕ್ಕೆ ಗೊತ್ತಾ ಪ್ರಿಯ ಮಕ್ಕಳೇ? ನಿನಕ್ಕೆ ಗೊತ್ತಾ ನನ್ನ ದೇವರು ನನ್ನ ಚದೆಯಲ್ಲಿ ಇರಿದು ನನ್ನೇ ನಡೆಸುತ್ತೆ. ಆ ದೇವರನ್ನೆയാണ് ನಾನು ಪ್ರಾರ್ಥನೆ ಮಾಡೋದು. ಧೈರ್ಯವಿರಬೇಕು ಮಕ್ಕಳೇ, ಧೈರ್ಯವಿರಬೇಕು, ನಂಬಿಕೆವಿರಬೇಕು. ನಂಬಿಕೆയാണ് ದೊಡ್ಡದು. ನಂಬಿಕೆ ಇರಬೇಕು. ನೀನೊಂದು ದೇವರ ಮಗಳೋ ಮಗನೋ ಆണെങ്കിൽ ನಂಬಿಕೆಯಲ್ಲಿ ದೇವರ ಹತ್ರ ನೀ ಏನು ಬೇಕಲ್ಲಿ ಬೇಡ್ಕೋ, ಕೊಟ್ಟೇ ಕೊಡ್ತತೆ. ನಮ್ಮ ದೇವರು ಜೀವಿಸುವ ದೇವರ ಮಕ್ಕಳೇ, ಸತ್ತ ದೇವರಲ್ಲ ನಮ್ಮ ದೇವರು, ಜೀವವುಳ್ಳ ದೇವರು, ಸತ್ಯ ದೇವರು, ಅಖಿಲಾಂಡ ಸೃಷ್ಟಿದಾವು, ರಾಜಾದಿರಾಜನು. ಆ ದೇವರನ್ನೆയാണ് ನಾವು ಸೇವಿಸುವುದು. ಆ ದೇವರನ್ನ ಮುಂದೆ ನೀ ಗೋಳಾಡಿ ಅಳಬೇಕು. ಆವಾಗ ದೇವರ ನಿಂದೆ ಪ್ರಾರ್ಥನೆಗೆ ಉತ್ತರ ಕೊಡ್ತತೆ. ಅದೇ ಥರ
ನಾವು ಇನ್ನೊಂದು ವಾಕ್ಯ ಓದೋಣ. ಅಪೊಸ್ತಲ ಪ್ರವೃತ್ತಿ 27ನೇ ಅಧ್ಯಾಯ 23, 24ನೇ ವಾಕ್ಯ. ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ, ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ ಭಯಪಡಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡು, ಪೌಲನು ಎಷ್ಟು ಜನಗಳ ಹಡಗಿನಲ್ಲಿ ಇರಿದಿದ್ದು? 276 ಜನ ಹಡಗಿನಲ್ಲಿ ಇರಿದಿದ್ದು. ಆ ಹಡಗ ಭಯಂಕರ ಗಾಳಿ, ಬಿರುಗಾಳಿ ಹಿಂಗಿಂಗೆ ಆಗ್ತಾ ಇದೆ. ಹೋಗುವಾಗ ಹಡಗ ಚೂರು ಚೂರು ಆಗ್ತಾ ಇದೆ. ಹಾಗೆ ಹೋಗುವಾಗ ಇವರು ಊಟ ಇಲ್ಲ, ಏನೂ ಇಲ್ಲ, ಅದು ಉಪವಾಸ ಬಿದ್ದಿರ್ತಾ ಇದೆ. ಹಾಗೆ ಇರುವಾಗ ದೇವರ ದೂತನ್ ಬಂದ ಆರಿಕೆ ಹೇಳ್ತಾ ಇದೆ ಪೌಲನಿಗೆ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ ಮಗ? ಓದು. ಪೌಲನೇ ಭಯಪಡಬೇಡ. ಪೌಲನೇ ಭಯಪಡಬೇಡ. ನೀನು ಚಕ್ರವರ್ತಿಯ ಮುಂದೆ ಚಕ್ರವರ್ತಿ ಮುಂದೆ ನಿಲ್ಲಬೇಕು. ಚಕ್ರವರ್ತಿ ಮುಂದೆ ನಿಲ್ಲುವುದಕ್ಕಾಗಿ ಹಡಗಿನಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಪ್ರಿಯ ಮಕ್ಕಳೇ, ಅವನ ಹಡಗೆಲ್ಲ ಚೂರು ಚೂರಾಗಿ ಬಿಟ್ಟು ಈಜಾಡಿ ಎಲ್ಲ ಸೇರಿ ಬುಬ್ಳಿಯೋಸನ್ನ ಕಡಲಿನ ಅಕ್ಕರೆ ಒಂದು ಸ್ವಲ್ಪ ಜಾಗ ಇದೆ. ಆ ಜಾಗೆಯಲ್ಲಿ ಇವರೆಲ್ಲ ಹತ್ತಿದ್ದು. ಭಯಂಕರ ಚಳಿ, ಭಯಂಕರ ಗಾಳಿ ಎಲ್ಲ ಹೊಡಿತಾ ಇದೆ. ಆವಾಗ ಅಲ್ಲಿನೆಲ್ಲ ಹಳ್ಳಿ ಕಾಡಿರಿದ್ಬೋದು, ಎಲ್ಲ ಕಟ್ಟಿ ಎಲ್ಲ ಜೋಡಿಸಿ ಬೆಂಕಿ ಹಾಕಿ ಪೌಲನಿಗೆ ಹೋಗಿ ಕಟ್ಟಿ ಎಲ್ಲ ಹಿಡ್ಕೊಂಡು ಬಂದಾಗ ಅವನ ಕೈಯೆಲ್ಲ ಭಯಂಕರ ವಿಷವಾಯ ಅದು. ನಮ್ಮ ಮಲಯಾಳ ಭಾಷೆಯಲ್ಲಿ ಅಣಲಿನ ಹೇಳ್ತತೆ, ಅದು ಇಲ್ಲಿ ಭಾಷೆ ಏನು ಹೇಳ್ತಾರೆ? ಅದು ಕಚ್ಚಿದ ಬೇಗ ಸತ್ತೋಗುತ್ತೆ. ಉಡನೆ ಅಲ್ಲಿ ಇರಿದಿದ್ದ ಹಡಗಿಂದ ಹೋಯ್ತವರೆಲ್ಲ ಅಲ್ಲೇ ಇದೆ. ಅವರಿಗೆ ಹೇಳ್ತಾ ಇದೆ, ಇವನೇ ಕಚ್ಚಕ್ಕೆ ಹೋಗ್ತಾ ಈ ಮನುಷ್ಯನ ಕೊಲೆಪಾತಕನೇ ಸರಿ, ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರು, ನ್ಯಾಯವನ್ನು ಬದುಕುಗೊಳಿಸಲಿಲ್ಲ ಮಾತಾಡಿಕೊಂಡರು. ಅವನ ಆವಿನೇ ಏನ್ ಮಾಡಿದೋ? ಆ ಪೌಲನು ಜಂತುವನ್ನ ಬೆಂಕಿ ಒಳಗ ಕೊಡು ಹಾಕಿದು. ಇವನ್ ಸತ್ತು ಬೀಳುತ್ತತೆ, ಇವನ್ ಮೈಯೆಲ್ಲ ಊದ್ಕೊಂಡತೆ ಕಂಡೆ. ಜನಗಳೆಲ್ಲ ನೋಡ್ಕೊಂಡಿಲ್ತಾ ಇದೆ. ಅಯ್ಯೋ, ನೀತಿ ದೇವಿ ಅವನೇ ಬಿಟ್ಟಿಲ್ಲ, ಈಗ ಅವನ್ ಸತ್ತು ಬೀಳುತ್ತತೆ, ಅವನು ಊದುಕೊಂಡತೆ ನೋಡಿ. ಎಲ್ಲರೂ ನೋಡ್ಕೊಂಡಿದ್ದು. ಅವನು ಊದಿಲ್ಲ, ಅವನ್ ಸತ್ತು ಬಿದ್ದಿಲ್ಲ, ಅವನ ಆರಾಣೆ. ಸೇವಿಸುವ ದೇವರು ಸತ್ಯ ದೇವರು, ഞാൻ ಸೇವಿಸುವ ದೇವರು ಶಕ್ತಿಯುಳ್ಳ ದೇವರು, ಮಹಿಮೆ ಉಳ್ಳ ದೇವರು. ಅವನ ಹಂಗೇ ಆಚೆ ಪಡುತ್ತೆ, ಅವನ ಹಂಗೆ ಇರಿದಿದ್ದು. ಆವಾಗ ಬುಬ್ಳಿಯೋಸಿಂದೆ ಊರಿನಲ್ಲಿ ಅವನ ಮನೆಯಲ್ಲಿ ಅವನ ಮಾವನಿಗೆ ಬಹಳ ಜ್ವರವಾಗಿದ್ದು. ಅವನಿಗೆ ಹೋಗಿ ಅವನಿಗೆ ಪ್ರಾರ್ಥನೆ ಮಾಡಿ ಅವನ ಕಾಯಿಲೆ ವಾಸಿ ಆಯಿತು. ಆವಾಗ ಭಾಳ ಜನ ಅಲ್ಲಿಂದೆಲ್ಲ ಬಂದು ನನಗೆ ಪ್ರಾರ್ಥನೆ ಮಾಡು. ಅನೇಕ ರೋಗಿಗಳ ಸೌಖ್ಯವಾಯಿತು. ನಾನು ಸೇವಿಸುವ ದೇವರು ಜೀವ ಸ್ವರೂಪನಾದ ದೇವರಾണ്. ನಾನು ಸೇವಿಸುವ ದೇವರು മഹിമയുള്ള ದೇವರಾണ്, കൃപയുള്ള ದೇವರಾണ്. ഞാൻ ಸೇವಿಸುವ ದೇವರು ಶಕ್ತಿಯುಳ್ಳ ದೇವರಾണ്. ನಮ್ಮ ದೇವರು 4 ಕ್ವಾಲಿಫಿಕೇಶನ್ ನಮ್ಮ ದೇವರಿಗಿದೆ. ಒಂದು ಸರ್ವಶಕ್ತನ, ಒಂದು ಸರ್ವಜ್ಞನ, ಅವನ್ ಸ್ವಯಂಭೂ, ಅವನ್ ಸರ್ವವ್ಯಾಪಿ. ಅವನ್ ನಾನಿಲ್ಲಿ ಪ್ರಾರ್ಥನೆ ಮಾಡಿದ ಸಾಕು, ಅಮೆರಿಕಲ್ಲಿ ಇರಿക്കുന്നವರು ಸೌಖ್ಯವಾಗುತ್ತೆ. ನಾನಿಲ್ಲಿ ಪ್ರಾರ್ಥನೆ ಮಾಡಿದ ಸಾಕು, ಆಫ್ರಿಕೆಯಲ್ಲಿ ಇರುವವನ್ ಸೌಖ್ಯವಾಗುತ್ತೆ. ಯಾಕೆ? ನಮ್ಮ ದೇವರು ಸರ್ವವ್ಯಾಪಿ. ಆ ಸರ್ವವ್ಯಾಪಿಯಾಯ ದೇವರನ್ನೇ ಸೇವಿಸಬೇಕು, ನಾವು ಆರಾಧಿಸಬೇಕು, ಪ್ರಾರ್ಥನೆ ಮಾಡಬೇಕು, ಆ ದೇವರನ್ನೇ ಕಂಡುಕೋಬೇಕು. ಪ್ರಿಯ ಮಕ್ಕಳೇ, ನಿಮಗೇನು ಕಷ್ಟವಿದೆಯೋ, ಕಾಯಿಲಿದೆಯೋ, ಸಮಸ್ಯೆ ಇದೆಯೋ, നിങ്ങൾ ದೇವರ ಮುಂದೆ ಬೇಡಿಕೋ. എൻ്റെ ದೇವರು സർവശക്തിയുള്ള ದೇವರಾണ്. നന്നെ ഈ നിമിഷമേ മുട്ടുത്തെ. നിങ്ങൾ മുണങ്കാൽ ഊരಕ್ಕಾಗುന്നവരെ മുണങ്കാൽ ഊരി ನೋವಿನ ಭಾಗದಲ್ಲಿ ನಿನ್ನ ಕೈ ಹಾಕು. ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ಅಪ್ಪ, ಬೆಳಿಗ್ಗೆಯಿಂದ ಈ ಸಮಯ ವರೆ ನಿನ್ನ ಪಾದೆ ಹತ್ರ ಕುತ್ಕೊಳ್ಳೋದಕ್ಕೆ, ಧ್ಯಾನ ಮಾಡುವುದಕ್ಕೆ, ಆರಾಧನೆ ಮಾಡುವುದಕ್ಕಪ್ಪ ನೀ ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ನಮ್ಮ ಆರಾಧನೆ ನೀ ಆಶೀರ್ವದಿಸ್ಬೇಕಪ್ಪ. ಆರಾಧನೆಯಲ್ಲಿ ಬಿಡುಗಡೆ ಇದೆಯಪ್ಪ. ಯೇಸುವೇ, ನೀ ಅದ್ಭುತ ಮಾಡಪ್ಪ. ವಾಕ್ಯನ್ನೇ ಕಳಿಸಿ ಸೌಖ್ಯ ಕೊಡುವ ದೇವರಾಣಪ್ಪ ನೀನು.
ഞാൻ സേവിಸುವ ದೇವರ, ഞാൻ ആരാധിಸುವ ದೇವರ, ഞാൻ ಪ್ರೀತಿ ಮಾಡುವ ದೇವರ, ശക്തിയുള്ള ದೇವರಾണ്. ಅಪ್ಪ ಯೇಸುವೆ ಅದ್ಭುತ ಮಾಡಪ್ಪ. ಇಲ್ಲಿ ಬಂದಿದ್ದ ಮಕ್ಕಳನ್ನ ನೀ ಆಶೀರ್ವದಿಸಪ್ಪ. ಅವರದ್ದು ಎಲ್ಲಿ ನೋವಿದೆಯೋ, ಎಲ್ಲಿ ಕಷ್ಟವಿದೆಯೋ, ಎಲ್ಲಿ ಕಾಯಲಿದೆಯೋ ಈ ನಿಮಿಷವೇ ಪರಿಶುದ್ಧಾತ್ಮನೆ ಮುಟ್ಟೋ, ಪರಿಶುದ್ಧಾತ್ಮನೆ ಮುಟ್ಟೋ. Rebuke in the name of Jesus. Receive the power of God. Victory in the blood of Jesus. ಅಪ್ಪ ನಿನ್ನ ರಕ್ತത്തിന് ಅಪ್ಪ ಜೀವವುಳ್ಳ ರಕ್ತವಾಣಪ್ಪ. ಯೇಸುವೆ ಈ ನಿಮಿಷಮೇ ಮುಟ್ಟೋ, ಈ ನಿಮಿಷಮೇ ಮುಟ್ಟೋ. ಸಂಪೂರ್ಣ ಬಿಡುಗಡೆ ಕೊಡು, ಸಂಪೂರ್ಣ ಬಿಡುಗಡೆ ಕೊಡು ದೇವರೇ. ನೀ ಕೈ ಬಿಡಬೇಡಪ್ಪ. ಏಲಿಯಾವಿನ ದೇವರು ನನ್ನ ದೇವರಪ್ಪ, ಯೋಚವೇದಿ ದೇವರು ನನ್ನ ದೇವರಪ್ಪ, ಪೌಲನ್ ದೇವರು ನನ್ನ ದೇವರಪ್ಪ, ಅಬ್ರಹಾಮಿನ ದೇವರು ನನ್ನ ದೇವರಪ್ಪ. ಪೂರ್ವ ಪಿತಾಕന്മാರ ಚದಿಯಲ್ಲಿ ಇರಿക്കുന്ന ದೇವರು ನಮ್ಮ ಚದಿಯಲ್ಲಿ ಇದೆಪ್ಪ, ನಮ್ಮ ಚದಿಯಲ್ಲಿ ಇದೆಪ್ಪ. ಪರಿಶುದ್ಧಾತ್ಮನೆ ಈ ನಿಮಿಷಮೇ ಮುಟ್ಟೋ, ಸಂಪೂರ್ಣ ಬಿಡುಗಡೆ ಕೊಡು. ಎಲ್ಲ ಪಾಸ್ಟರ್ಮಾರೇ, ಅಯ್ಯಗಾರಮಾರೇ, ಎಲ್ಲ ಪಾಸ್ಟರ್ಮಾರೇ ನೀ ಆಶೀರ್ವದಿಸಪ್ಪ. ಎಲ್ಲ ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ನಿನ್ನ ರಕ್ತ ಕೋಟೆ ಒಳಪಲ್ಲಿ ನೀ ಕಾಪಾಡಪ್ಪ ದೇವರೇ. ಮುಂದಕ್ಕೇನಾಗುತ್ತೆ ನಮ್ಗೆ ಗೊತ್ತಿಲ್ಲಪ್ಪ, ಎಲ್ಲ ನಿನ್ನ ಕೈಯಲ್ಲಿ ಇದೆಯಪ್ಪ. ನಾವು ಭಯಪಡೋದಿಲ್ಲಪ್ಪ. ಭಯത്തിൻ്റെ ಆತ್ಮಾವಲ್ಲಪ್ಪ ನಮ್ಮ ಆತ್ಮಾವು, ಧೈರ್ಯത്തിൻ്റെ ಆತ್ಮಾವಾಣಪ್ಪ ದೇವರೇ. ನೀ ಕೈ ಬಿಡಬೇಡಪ್ಪ. ಆ ದೇವಸ್ಥಾನ ನೀನು ನಮ್ಮ ಜೊತೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಕುಟುಂಬತೆ, ನಮ್ಮ ಸಭೆ, ನಮ್ಮ ಸೇವೆ ಯೋಜನೆ ಮಾಡಿ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಪ್ರಾರ್ಥನೆ ವಿಷಯ ನಮಗೆ ಫೋನ್ ಮಾಡಿದಾಲ್ ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.